ಏನಂದ್ರೆ ನೋಡಿ ಬೇಡ ಬೇಡ ಅಂದ್ರೂ ಗಾಡಿ ನಿಧಾನಕ್ಕೆ ಹೋಗೋ ಬೇಡ ಬೇಡ ಅಂದ್ರೆ ಗಾಡಿ ಕೂಡ ನಾವು ನೋಡ್ತೀನಿ ಓಡಿಸ್ತೀನಿ ನೀನು ಕೂರಿಸ್ಕೊಂಡು ಓಡಿಸ್ತೀನಿ ಅಂತಾನೆ. ಬಟ್ ಚೆನ್ನಾಗಿ ಓಡಿಸಲ್ಲ ಅಂತಲ್ಲ, ಆದರೆ ಏನು ಮಾಡ್ತಾರೆ ಈ ಏಜಿಗೆ ಗಾಡಿ ಕೊಡಬಾರ್ದು. ಆದರೆ ಆದರೂ ಕೇಳ್ತೀನಿ. ಸೊಪ್ಪಿನ ಸಾರು, ಹಾಂ ಸೊಪ್ಪಿನ ಸಾಂಬಾರು, ನಮ್ಮ ಮನೆಯಲ್ಲೂ ಸೊಪ್ಪಿನ ಸಾಂಬಾರೇ, ಮುದ್ದೆ. ಓ ಗಿಣ್ಣ ಖಾಲಿನೇ ಮಾಡಿಲ್ವಾ? ಗಿಣ್ಣ ಈಗ ತಿನ್ಬೇಕು. ಏಕೆ ನೀನ್ ಬೇಯಿಸ್ಕೊಟ್ಟಿದ್ದಲ್ಲ ಅದೇ ತುಂಬಾ ಚೆನ್ನಾಗಿ ಬೇಯಿಸ್ಕೊಟ್ಟಿದ್ಯಲ್ಲ. ನಾನೇ ಫ್ರೆಂಡ್ಸ್ ಇವಳಿಗೆ ಗಿಣ್ಣ ಮಾಡ್ಕೊಟ್ಟಿದ್ದು. ನೆನ್ನೆ ಗಿಣ್ಣ ಮಾಡ್ಕೊಟ್ಟಿದ್ದೆ, ಅದು ಇನ್ನೂ ಖಾಲಿನೇ ಮಾಡಿಲ್ಲ. ಎಲ್ಲ ಸ್ಪೂನ್ ಕೊಡಿಲಿ. ಕಲ್ಲಂಗಡಿ ಯಾವಾಗ ತಗೊಂಡ್ರಿ? ಎಷ್ಟು ಕೆಜಿ? 25 ರೂಪಾಯಿ ಕೆಜಿ. 10 ರೂಪಾಯಿ ಕೆಜಿ ಅಂತ. ಎಲ್ಲಿ ಅದೆಲ್ಲ ಗೊತ್ತಿಲ್ಲ. ಹಿಂಗ್ ಬರ್ಬೇಕು. ಎಲ್ಲ ಕಿರುಳಿ ಹೆಚ್ಚುತ್ತಾ ಇದೆಯಲ್ಲ ಪಲ್ಯ. ಏನ್ ಸೊಪ್ಪಿನ ಪಲ್ಯ ಮಾಡಕ್ಕ? ಅದ ಕಾವಿನ ಕರ ಹಾಕಿಸ್ಲಿಲ್ವಾ? ಸಿಂಕರನ್ನ ದಿನ ತುಂಬಿಲ್ವಾ? ಏನು ಗೊತ್ತಾ ಫ್ರೆಂಡ್ಸ್, ಕಾವಿ ಅಂತವೇ ಹೊಸನೇ ಎಷ್ಟು ದಿನ 4 ದಿವಸದಿಂದ ಕರ ಹಾಕುತ್ತೆ ಅಂತ ಕಾಯ್ದಾನೆ ಬರೀ ಕಾಯ್ಕೊಂಡೇ ಕೂತವಳೆ ಅವಳು. ಕೊಟ್ಟಿಗೆ ಮನೆ ದಟ್ಟ ಹಾಕೊಡೋಣವ ಅಲ್ವಾ? ಒಂದ್ ಇವನ್ ಕಟ್ಟಾಕ್ಬಿಟ್ಟು ಅಲ್ಲೇ ಕಾಯ್ಕೊಂಡು ರಾತ್ರಿ ಎಲ್ಲ ಕೂರ್ಲಿ. ಅಲ್ಲಿಗೆ ನೈಟ್ ಹೊತ್ತು ಮಾತ್ರ, ಬೆಳಗ್ಗೆ ಹೊತ್ತು ಬೇಡ. ಅಡುಗೆ ತಿಂಡಿ ಮಾಡ್ಕೊಟ್ರೆ ಆಮೇಲೆ ಇನ್ನೂ ಸೋಂಬೇರಿ ಆಗ್ಬಿಡ್ತಾಳೆ ಅವಳು. ಅಡುಗೆ ತಿಂಡಿ ಮಾಡ್ಕೊಡೋದು ಬೇಡ ಅವಳಿಗೆ. ನೋಡಿ ಫ್ರೆಂಡ್ಸ್, ಗೀತಾ ಒಗ್ಗರಣೆ ಹಾಕ್ತಿದ್ದಾಳೆ. ಏನಕ್ಕೆ ಅಂದರೆ ಸೊಪ್ಪು ಕಾಳಿಗೆ ಒಗ್ಗರಣೆ. ಮತ್ತೆ ಇನ್ನೇನು ಸಮಾಚಾರ? ಆಮೇಲೆ ಕುಟ್ನ ಇಲ್ಲ ಫ್ರೆಂಡ್ಸ್, ಅದಕ್ಕೆ ತೊಡಕಿಕ್ತಿದೆ. ಅದಿನ್ನೇನು ಕುಟ್ನೇ ತಾನೆ? ಕುಟ್ನ ಬೇರಿಂಗ್ ಅದು ಗಾಡಿಲಿ ಬರುತ್ತಲ್ಲ. ಇವ್ರ ಮನೆ ಚೆನ್ನಾಗಿತ್ತು ಕಣೆ, ಬಿರ್ಲಿಯರ್ ಮನೆ ತಕ ಬರೋದಲ್ವಾ? ಬಿರ್ಲಿಯರ್ ಮನೆ ನಮ್ಮ ಅಮ್ಮ ತಗೋಯ್ತಲ್ಲ. ನೀನೇ ತಗೊಬ್ರಿ. ನೀನೇ ಅಮ್ಮಂಗೆ ಏನ್ ಮಾಡಕ್ಕವ? ನಮ್ಮ ವರ್ಷ ಜನ ಕಟ್ಕೊಂಡ್ಬೇಕಾ? ಇರೋದೊಂದೇ ಏನಕ್ಕೆ ತಗೋಬೇಕಾಯ್ತದ? ಹೆಂಗ ಮಾಡ್ಕೊಳ್ಳೋದೆ ಎತ್ಕೊಬರನ್ನ ನೀನೇ. ನೀನೇ ಎತ್ಕೊಬರೋದಲ್ವಾ? ಬೇಕು ಅಂತ ಪಾಪ ಇಷ್ಟಪಟ್ಟಿತ್ತು. ನಮ್ಮ ಅಮ್ಮಂಗೆ ಇಲ್ದಲ್ಲಿರೋದು ನಮ್ಗೊಂದ ಅಂತ ಎತ್ಕೊಬಂದ್ಯಾ? ಅಮ್ಮ ಚೆನ್ನಾಗಿದ್ರೆ ನಾನ್ ಚೆನ್ನಾಗಿದ್ದೀನಿ. ಡೈಲಾಗ್ ಬೇಡ ಕಣವ. ನಿಮ್ಮ ಅಮ್ಮಗ ಆಡಿಟ ಕರೋದು ಬೇಕಾದ್ರೆ ಕೆಚ್ಚ ಅಡಿಗೆ ಮಾಡ್ತೀನಿ ಪಾಪ. ನಮ್ಮ ಅಮ್ಮ ಹಂಗಾಗಲ್ಲ. ಇಲ್ಲ ಬರೀ ಡೌಗಳು. ಎಲ್ಲ ಎಲ್ಲೋದ್ರು? ಇದಕ್ ಬಜ್ಜಿ ಗಿಜ್ಜಿ ಮಾಡೋದಲ್ವಾ? ಒಗ್ಗರಣೆ ಹಾಕದ? ಹೌದಾ? ಮತ್ತೆ ಒಂದ್ 2 ಕೆಜಿ ಕಡ್ಲೆಟ್ಟು, ಒಂದ್ 3 ಕೆಜಿ ಎಣ್ಣೆ ಎಲ್ಲ ತಂದ್ಕೊ. 1 ಕೆಜಿ ಕಡ್ಲೆಟ್ ಬೇಕಾ ಎಲ್ಲರಿಗೂ? ಜನ ಜಾಸ್ತಿ ಇದ್ದಾರೆ ಆದ್ರೂ ಬೇಕು. ಎಷ್ಟು ಹೇಳೋ? ಸೊಪ್ಪು ಕಾಳು ಈರುಳ್ಳಿ ಜಾಸ್ತಿ ಆಯ್ತು ಕಣ. ಬೇಕು ಬೇಳೆನಾ? ಕಾಳು ಅದೇ ತಡ್ನಿ ಕಾಳು, ಒಣಗಾಳು ತಾನೆ. ಒಣಗಣ್ಣ ನೆನೆಸ್ಬಿಟ್ಟು ನೆನೆಸಿರೋದ? ನೆನೆಸ್ಬಿಟ್ಟು ಬೇಯಿಸಿರೋದು. ಉಪ್ಪು ಹಾಕಿದ್ಯಾ? ಫಸ್ಟ್ ಆಫ್ ಆಲ್ ಮರ್ತೋಯ್ತೆ. ನಾನು ಬೇಳೆ ಹಾಕಿ ಮಾಡಿದ್ದೆ. ದೊಡ್ಡದು ಇಟ್ಕೋಬೇಕಾಯ್ತು ಗೀತ. ದೊಡ್ಡದು ಬೇಕಿತ್ತು ಬಾಣ್ಲಿ. ಶಾರ್ಟೇಜ್ ಆಗ್ಬೋದು. ರುಬ್ಬ ಕಷ್ಟ ಆಗ್ತಿದ್ಯಾ? ಕಾಳು ಜಾಸ್ತಿ ಹಾಕಬೇಕಾಯ್ತು. ಸಾರ ಮತ್ತೆ ಅದೇನು ಸಪ್ರೇಟ್ ಹಾಕೊಂಡೆ? ಹಿಂದಿಂದ ಹಾಕೋಣ, ನೀರಿರುತ್ತಲ್ಲ ಅದಕ್ಕೆ ಈ ತರ ಹಿಂದಿಂದ ಹಾಕಿದ್ರೆ ನೀರೆಲ್ಲ ಹೋಗುತ್ತೆ, ಅವಾಗ ಚೆನ್ನಾಗಿರುತ್ತೆ ಸೊಪ್ಪು ಪಲ್ಯ. ಹೌದಾ? ಯಾವುದು? ಏನಮ್ಮ? ಕಲ್ಲಂಗಡಿ ಕುಯ್ಕಳಮ್ಮ. ಫ್ರೆಂಡ್ಸ್ ನೋಡಿ, ಕಾಳು ಪಲ್ಯ ರೆಡಿ ಆಯಿತು. ರೆಡಿ ಆದಮೇಲೆ ಫುಲ್ಲು ಕಾಯಿ ತುರಿ ಹಾಕ್ತವಳೆ. ಸೊಪ್ಪು ಕಾಳು ಪಲ್ಯ, ಕಾಯಿ ಪಲ್ಯ ಅನ್ನ. ನಾನು ಅವಾಗ ಏನಂದ್ರೆ ಕಾಳು ಪಲ್ಯ ಅಂದ್ರೆ ಕಾಯಿ ಪಲ್ಯ ಸಾರಿ ಕಾಳು ಪಲ್ಯ. ಇದನ್ನೇನಕ್ಕೆ ಇಟ್ಟಿದ್ದಾರೆ ಅಂದ್ರೆ, ಒಬ್ಬರಿಗೆ ಈ ತರ ಒಗ್ಗರಣೆ ಹಾಕಿ ಪಲ್ಯ ಇಷ್ಟ ಆಗಲ್ಲ. ಕಾಳು ಪಲ್ಯ, ಸೊಪ್ಪು ಪಲ್ಯ, ಕಾಯಿ ತುರಿ ಹಾಕ್ತಿವಿ ಅಂತ. ಬಟ್ ನಮಗೆ ಈ ತರ ಕಾಯಿ ತುರಿ ಹಾಕಿದ್ರೆ ಇಷ್ಟ, ಅವ್ರಿಗೆ ಇಷ್ಟ ಆಗಲ್ಲ ಅಂದ್ಬಿಟ್ಟು ಅದನ್ನ ಸಪ್ರೇಟ್ ತೆಗ್ದಿಟ್ಟಿರೋದು. ಇದೆಲ್ಲಾನು ಮಿಕ್ಸ್ ಮಾಡ್ಬಿಟ್ಟು ನೀಟಾಗಿ ಇದು ಮಾಡಬೇಕು. ನೋಡಿ ಸಿಂಕಲ್ಲಿ ಇಷ್ಟು ಪಾತ್ರೆ ಇದಾವೆ, ತೊಳೆದಿಲ್ಲ ಇನ್ನುವೆ. ಉಟ್ಟು ಸೋಂಬೇರಿ ಅಲ್ವನೇ? ಅಷ್ಟೇ ಸೊಪ್ಪಿನ ಸಾರು,
ಸೊಪ್ಪಿನ ಸಾಂಬಾರು ನಮ್ಮ ಮನೆಯಲ್ಲೂ ಸೊಪ್ಪಿನ ಸಾಂಬಾರೇ ಮುದ್ದೆ. ಪಲ್ಯ ಓ ಗಿಣ್ಣ ಖಾಲಿನೇ ಮಾಡಿಲ್ವಾ? ಇನ್ನ ಈಗ ತಿನ್ಬೇಕು. ಏಕೆ ನೀನ್ ಬೇಯಿಸ್ಕೊಟ್ಟಿದ್ದಲ್ಲ ಅದೇ ತುಂಬಾ ಚೆನ್ನಾಗಿ ಬೇಯಿಸ್ಕೊಟ್ಟಿದ್ದಿಲ್ಲ. ನಾನೇ ನೋಡಿ ಫ್ರೆಂಡ್ಸ್ ಇವಳಿಗೆ ಗಿಣ್ಣ ಮಾಡ್ಕೊಟ್ಟಿದ್ದು. ನೆನ್ನೆ ಗಿಣ್ಣ ಮಾಡ್ಕೊಟ್ಟಿದ್ವಿ, ಅದು ಇನ್ನೂ ಖಾಲಿನೇ ಮಾಡಿಲ್ಲ. ಎಲ್ಲ ಸ್ಪೂನ್ ಕೊಡಿಲಿ ಫ್ರೆಂಡ್ಸ್. ನೋಡಿ ಈ ಕುಮ್ಮೋದ ಮುದ್ದೆಗೆ ಯಾವ ಥರ ತುಪ್ಪ ಹಾಕೊಂಡು ತಿಂತವಳೆ ಅಂತ. ಹಿಂಗೆ ತುಪ್ಪ ಹಾಕೊಂಡು ತಿಂದರೆ ಅದು ಎಷ್ಟು ದಪ್ಪ ಇದ್ದಾಳೆ ತೋರಿಸ್ತೀನಿ ತಡ್ರಿ. ತಿಂದು 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 ಏನು ಎಮ್ಮೆ ಆಗವಳೆ ಆ ಥರ ಅವಳು. ಫ್ರೆಂಡ್ಸ್ ನೋಡಿ ಇವಳಿಗೆ ಆ ಥರ ಮುದ್ದೆ ಒಳಗಡೆ ತುಪ್ಪ ಹಾಕಬಿಟ್ಟು ತಿನ್ನಿಸ್ಬೇಕು. ಇನ್ನು 2 ವರ್ಷ 3 ವರ್ಷ ಹೋದ್ರೆ ಮದುವೆ ಮಾಡೋಣ ಅಂತ ಇದೀವಿ. ಇನ್ನೂ ಅವ್ರ ಅಮ್ಮ ಕೈಲಿ ಮುದ್ದೆ ತಿನ್ಸು ಅನ್ನ ತಿನ್ಸು ಅಂತ ನಾಡ್ಕಾಡ್ತಾಳೆ. ಬೆಳಗ್ಗೆ ತಿಂಡಿ ತಿಂದೋಗಿಲ್ಲ, ಇವಾಗ ಮಧ್ಯಾಹ್ನ ಬಂದು ತಿಂತಾ ಇರೋದು ಅಷ್ಟೇ. ಇನ್ನೊಂದು 5 ವರ್ಷ ಬಿಟ್ರೆ ಇವಳೆ ಮುದ್ದೆ ತಿರುವಿ ಊಟಕ್ಕೆ ಇಕ್ಬೇಕು ನಮಗೆಲ್ಲರಿಗೂ. ಆದರೆ ಈಗಲೇ ಹೇಳಿದ ಮಾತೇ ಕೇಳಲ್ಲ. ನೋಡ್ಕೊತೀಯೇನೆ ನಮ್ಗಳನ್ನ ಕುಮು? ತುಂಬ ಚೆನ್ನಾಗಿ ನೋಡ್ಕೊತೀನಿ. ರಿಯಾಕ್ಷನ್ನೇ ಮಾತು ಇಲ್ಲ, ಬರೀ ಕತ್ ಮಾತ್ರ. ಏನಂದರೆ ನಾನು ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಅಂದರೆ, ಈಗ ಸಿಟಿಗೆ ಹೋಗಿ ಬರೋಣ ಅಂತ ಹೊರಟಿದ್ದೀನಿ. ಬಟ್ ಆದರೆ ಮಳೆ ಬರೋಂಗಾಗಿದೆ. ನೋಡೋಣ ಮಳೆ ಬರುತ್ತೋ ಏನೋ ಗೊತ್ತಿಲ್ಲ. ಹೋಗಿ ಬರೋಣ ಗಾಡೀಲಿ ಅಂತ ರೆಡಿಯಾಗಿ ನಿಂತಿದ್ದೀನಿ. ತುಂಬ ಮೋಡಾಗಿದೆ. ಇವತ್ತು ಮಳೆ ಬಂದರೆ ನಮಗೆ ಈ ವರ್ಷದಲ್ಲಿ 2026ನೇ ಮೊದಲನೇ ಮಳೆ ಆಗುತ್ತೆ. ಬಟ್ ಅದಕ್ಕೆ ಮಳೆ ಬರುತ್ತೆ, ಏನು ಮಾಡೋದಪ್ಪ ಅಂದ್ಕೊಂಡು ನೋಡೋಣ ಹೋಗೋದೋ ಬೇಡವಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಸಿಟಿಗೆ ಏನಕ್ಕೆ ಅಂತ ಅಂದರೆ ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು, ಹಂಗಾಗಿ ಹೋಗಿ ಬರೋಣ ಇವತ್ತು. ಏಕೆಂದರೆ ನನ್ನ ಮಗನ ಮಲ್ಲೇ ಇದ್ದ. ಇವತ್ತು ಸ್ಕೂಲ್ ರಜೆ ಇತ್ತಲ್ಲ, ಮಧ್ಯಾಹ್ನಕ್ಕೆ ಹೋಗಿ ಬರೋಣ. ಮಧ್ಯಾಹ್ನಕ್ಕೆ ಬಂದ ಸ್ಕೂಲಿಂದ, ಹಾಗಾಗಿ ಹೋಗಿ ಬರೋಣ ಸಿಟಿಗೆ. ಅವ್ನು ಬರೋಲ್ಲ ಅಂದ, ಏಕೆಂದರೆ ಅಲ್ಲಿ ಆಟ ಆಡ್ತಿದ್ದಾನೆ ನೋಡಿ. ಅಲ್ಲಿ ಕಾಣಿಸುತ್ತೆ ಏನೋ ಗೊತ್ತಿಲ್ಲ, ತಡೀರಿ ಬ್ಯಾಕ್ ಕ್ಯಾಮ್ರಾ ಮಾಡಿ ತೋರಿಸ್ತೀನಿ. ಮಕ್ಕಳೆಲ್ಲ ವಾಲಿಬಾಲ್ ಆಡ್ತಾಯಿದ್ದಾರೆ. ವಾಲಿಬಾಲ್ ಹಾಕಣೆ ಲಗೋರಿ ಆಡ್ತಾಯಿದ್ದಾರೆ. ವಾಲಿಬಾಲ್ ಅಲ್ಲ, ಲಗೋರಿ ಆಡ್ತಾಯಿದ್ದಾರೆ ಫ್ರೆಂಡ್ಸ್. ಅಲ್ಲಿ ಎಲ್ಲ ಮಕ್ಕಳು ಕ್ರಿಕೆಟ್ ಆಡ್ತಾಯಿದ್ದಾರೆ, ವಾಲಿಬಾಲ್ ಆಡ್ತಾಯಿದ್ದಾರೆ. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಒಂದು ಶೇರ್ ಮಾಡಿ, ಕಮೆಂಟ್ ಹಾಕಿ. ಓಕೆ ಬಾಯ್.